ಗೆಳೆಯರೇ, ಇಲ್ಲಿಯವರೆಗೆ ನಾವು ನೋಡಿದಂತೆ ಮೆಲಿಸ್ಸಾ ಈಗ ಟಾಡ್ನನ್ನು ಮದುವೆಯಾಗಿ ಮಗು ಪಡೆಯಲು ಬಯಸುತ್ತಾಳೆ. ಆದರೆ ಟಾಡ್ ಅವಳನ್ನು ನೇರವಾಗಿ ನಿರಾಕರಿಸುತ್ತಾನೆ, ಏಕೆಂದರೆ ಅವನು ಇನ್ನೂ ಎರಿಕಾಳನ್ನೇ ಪ್ರೀತಿಸುತ್ತಿದ್ದ. ಎರಿಕಾ ಅವನಿಗೆ ಬ್ರೇಕಪ್ ಮಾಡಿದ್ದರೂ ಅವನ ಪ್ರೀತಿ ಕಡಿಮೆಯಾಗಿರಲಿಲ್ಲ. ಇದರಿಂದ ಕೋಪಗೊಂಡ ಮೆಲಿಸ್ಸಾ ಫಿಲಿಪ್ನನ್ನು ಹಿಡಿದು ತನ್ನೊಂದಿಗೆ ಸುಹಾಗರಾತ್ರಿ ಆಚರಿಸಲು ಕರೆಯುತ್ತಾಳೆ. ಆದರೆ ಅವನು ಕೂಡ ಒಪ್ಪುವುದಿಲ್ಲ. ಕೊನೆಗೆ ಸೋತು ಅವಳು ಲೂಯಿಸ್ ಬಳಿ ಹೋಗಿ ಅದೇ ಆಫರ್ ನೀಡುತ್ತಾಳೆ. ಆದರೆ ಲೂಯಿಸ್ ತಾನು ಗೇ ಎಂದು ಹೇಳಿ ಅವಳನ್ನು ತಿರಸ್ಕರಿಸುತ್ತಾನೆ. ಇದರಿಂದ ಮೆಲಿಸ್ಸಾಳ ತಲೆ ಕೆಟ್ಟು ಹೋಗುತ್ತದೆ ಮತ್ತು ಅವರೆಲ್ಲರನ್ನೂ ಬಿಟ್ಟು ಒಂದು ಗುಡ್ ಬೈ ನೋಟ್ ಬರೆದಿಟ್ಟು ಅಲ್ಲಿಂದ ಹೊರಟು ಹೋಗುತ್ತಾಳೆ. ಇನ್ನೊಂದೆಡೆ ಎರಿಕಾ ಸೂಪರ್ ಮಾರ್ಕೆಟ್ನಿಂದ ತುಂಬಾ ಮದ್ಯ ತಂದು ತನ್ನ ಬಿಲ್ಡಿಂಗ್ ಲಿಫ್ಟ್ ಏರುತ್ತಿದ್ದಾಗ ಲಿಫ್ಟ್ ಇದ್ದಕ್ಕಿದ್ದಂತೆ ಕೆಟ್ಟು ನಿಂತು ಅವಳು ಅಲ್ಲಿಯೇ ಸಿಕ್ಕಿ ಹಾಕಿಕೊಳ್ಳುತ್ತಾಳೆ. ಫಿಲಿಪ್ ಮತ್ತು ಉಳಿದವರು ಮೆಲಿಸ್ಸಾನನ್ನು ಇಡೀ ನಗರದಲ್ಲಿ ಹುಡುಕುತ್ತಾರೆ, ಆದರೆ ಅವಳು ಎಲ್ಲೂ ಸಿಗುವುದಿಲ್ಲ. ಹೀಗೆ 3 ದಿನಗಳು ಕಳೆಯುತ್ತವೆ. ಎರಿಕಾ ಇನ್ನೂ ಆ ಲಿಫ್ಟ್ನಲ್ಲೇ ಇದ್ದಳು, ಆದರೆ ಅವಳು ಕುಡಿದು ಎಲ್ಲಾದರೂ ಚರಂಡಿಯಲ್ಲಿ ಬಿದ್ದಿರಬಹುದು ಎಂದು ಭಾವಿಸಿ ಯಾರೂ ಅವಳನ್ನು ಹುಡುಕಲು ಬರುವುದಿಲ್ಲ. ಕೊನೆಗೆ ಲಿಫ್ಟ್ ತೆರೆಯದಿದ್ದಾಗ ಎರಿಕಾ ತನ್ನ ಬಳಿಯಿದ್ದ ಗನ್ ತೆಗೆದು ಗುಂಡು ಹಾರಿಸುತ್ತಾಳೆ. ಆ ಶಬ್ದ ಕೇಳಿ ಹೊರಗಿದ್ದ ಜನ ಓಡಿ ಬರುತ್ತಾರೆ. ಆದರೆ ಅವರು ಬಿಲ್ಡಿಂಗ್ ಒಳಗೆ ಹೋಗುವ ಮೊದಲೇ ಮೆಲಿಸ್ಸಾ ಅಲ್ಲಿಗೆ ಬರುತ್ತಾಳೆ. ಮೆಲಿಸ್ಸಾ ಕೈಯಲ್ಲೂ ಗನ್ ಇದ್ದುದರಿಂದ ಇವಳೇ ಗುಂಡು ಹಾರಿಸುತ್ತಿರಬಹುದು ಎಂದು ಎಲ್ಲರೂ ಅಂದುಕೊಳ್ಳುತ್ತಾರೆ. ಅಷ್ಟರಲ್ಲಿ ಲಿಫ್ಟ್ನಿಂದ ರಿಬೌಂಡ್ ಆದ ಒಂದು ಗುಂಡು ನೇರವಾಗಿ ಎರಿಕಾಳ ಕಾಲಿಗೆ ತಗುಲಿ ರಕ್ತ ಹರಿಯಲು ಶುರುವಾಗುತ್ತದೆ. ತಾನು ಇನ್ನು ಹೆಚ್ಚು ದಿನ ಬದುಕುವುದಿಲ್ಲ ಎಂದು ತಿಳಿದ ಎರಿಕಾ ಹೀಗೆ ಒದ್ದಾಡಿ ಸಾಯುವ ಬದಲು ಒಂದೇ ಏಟಿಗೆ ಪ್ರಾಣ ಬಿಡುವುದು ಲೇಸು ಎಂದು ನಿರ್ಧರಿಸಿ ಕೊನೆಯ ಗುಂಡಿನಿಂದ ತನ್ನನ್ನು ತಾನೇ ಶೂಟ್ ಮಾಡಿಕೊಳ್ಳುತ್ತಾಳೆ. ತಕ್ಷಣ ದೃಶ್ಯ ಬದಲಾಗುತ್ತದೆ. ವೈರಸ್ ಹರಡುವ ಮೊದಲಿನ ಸಮಯವನ್ನು ತೋರಿಸಲಾಗುತ್ತದೆ. ಒಂದು ಆಕ್ಷನ್ ಪಾರ್ಟಿಯಲ್ಲಿ ಪ್ಯಾಮಿಲಾ ಎಂಬ ಮಹಿಳೆ ನಿರೂಪಣೆ ಮಾಡುತ್ತಿರುತ್ತಾಳೆ. ಆಗ ಇದ್ದಕ್ಕಿದ್ದಂತೆ ಒಬ್ಬ ವ್ಯಕ್ತಿಯ ಬಾಯಲ್ಲಿ ರಕ್ತ ಬಂದು ಕೆಳಗೆ ಬೀಳುತ್ತಾನೆ. ಏನಾಗುತ್ತಿದೆ ಎಂದು ಯಾರಿಗೂ ಅರ್ಥವಾಗುವುದಿಲ್ಲ. ಮರುದಿನ ಪ್ಯಾಮಿಲಾ ತನ್ನ ಪತಿ ಬೆಂಜಮಿನ್ ಜೊತೆ ತಿಂಡಿ ತಿನ್ನುತ್ತಿರುವಾಗ ಸಾಂಕ್ರಾಮಿಕ ರೋಗದಿಂದಾಗಿ ನಗರವನ್ನು ಬಂದ್ ಮಾಡಲಾಗುತ್ತಿದೆ ಎಂಬ ಸುದ್ದಿ ಬರುತ್ತದೆ. ಪ್ಯಾಮಿಲಾ ಇದನ್ನು ಲಘುವಾಗಿ ಪರಿಗಣಿಸಿ ಒಂದು ಸಣ್ಣ ಶೀತಕ್ಕೆ ಜನ ಇಷ್ಟೊಂದು ಓವರ್ ರಿಯಾಕ್ಟ್ ಮಾಡ್ತಾರಲ್ಲ ಎಂದು ನಗುತ್ತಾಳೆ. ಆದರೆ ಅವಳು ತನ್ನ ನಾಯಿಯೊಂದಿಗೆ ಹೊರಗೆ ಹೋದಾಗ ಎಲ್ಲರೂ ಮಾಸ್ಕ್ ಧರಿಸಿರುವುದನ್ನು ನೋಡಿ ಹೆದರುತ್ತಾಳೆ. ಮನೆಗೆ ಬಂದು ಗಂಡನಿಗೆ ಜನರಿಗೆ ಹುಚ್ಚು ಹಿಡಿದಿದೆ ಎನ್ನುತ್ತಾಳೆ. ಅದಕ್ಕೆ ಬೆಂಜಮಿನ್, ನೀನು ಶೀತ ಎನ್ನುತ್ತಿರುವ ಕಾಯಿಲೆಯಿಂದಲೇ ನಮ್ಮ ಕೆಲಸದವಳು ಇಂದು ಸತ್ತಿದ್ದಾಳೆ ಎಂದು ಹೇಳುತ್ತಾನೆ. ಪ್ಯಾಮಿಲಾ ಗಾಬರಿಯಾಗಿ ಗವರ್ನಮೆಂಟ್ ಯಾಕೆ ವ್ಯಾಕ್ಸಿನ್ ಮಾಡ್ತಿಲ್ಲ ಎಂದು ಕೇಳುತ್ತಾಳೆ. ಟಿವಿಯಲ್ಲಿ ದೇಶದ ಅಧ್ಯಕ್ಷರೇ ಸತ್ತಿದ್ದಾರೆ ಎಂಬ ಸುದ್ದಿ ಬರುತ್ತದೆ. ನಿಧಾನವಾಗಿ ನಗರ ಖಾಲಿಯಾಗುತ್ತದೆ. ಸೂಪರ್ ಮಾರ್ಕೆಟ್ಗಳು ಬಿಕೋ ಎನ್ನುತ್ತವೆ. ಶಾಂಪಿಂಗ್ ಹುಚ್ಚಿದ್ದ ಪ್ಯಾಮಿಲಾ ಮೈಗೆ ಪ್ಲಾಸ್ಟಿಕ್ ಕವರ್ ಸುತ್ತಿಕೊಂಡು ಸಾಮಾನು ತರಲು ಹೋಗುತ್ತಾಳೆ. ಅಲ್ಲಿ ಅವಳಿಗೆ ಗೆಳತಿ ವೆರೋನಿಕಾ ಸಿಗುತ್ತಾಳೆ. ಈ ವೈರಸ್ನಿಂದ ಬಚಾವಾಗಲು ಒಂದು ಬಂಕರ್ ಬಗ್ಗೆ ವೆರೋನಿಕಾ ಅವಳಿಗೆ ಹೇಳುತ್ತಾಳೆ. ಮರುದಿನ ಬೆಳಿಗ್ಗೆ ಎದ್ದಾಗ ಪ್ಯಾಮಿಲಾಗೆ ತನ್ನ ಗಂಡ ಕಾಣಿಸುವುದಿಲ್ಲ. ಅವನು ತನಗೂ ವೈರಸ್ ತಗುಲಿದೆ ಎಂದು ಒಂದು ಕೋಣೆಯಲ್ಲಿ ಲಾಕ್ ಮಾಡಿಕೊಂಡಿರುತ್ತಾನೆ. ಅವನು ಪ್ಯಾಮಿಲಾಗೆ ಅಲ್ಲಿಂದ ಹೋಗಲು ಹೇಳುತ್ತಾನೆ. ಇಬ್ಬರೂ ಭಾರವಾದ ಮನಸ್ಸಿನಿಂದ ಗುಡ್ ಬೈ ಹೇಳಿಕೊಳ್ಳುತ್ತಾರೆ. ಪ್ಯಾಮಿಲಾ ತನ್ನ ಗೆಳತಿ ವೆರೋ ಮನೆಗೆ ಹೋದಾಗ ಅವಳು ಆಗಲೇ ಸತ್ತಿರುತ್ತಾಳೆ. ಅಲ್ಲಿ ಅವಳಿಗೆ ಆ ಬಂಕರ್ ವಿಳಾಸವಿರುವ ಫೈಲ್ ಸಿಗುತ್ತದೆ. ಪ್ಯಾಮಿಲಾ ತನ್ನ ನಾಯಿಯೊಂದಿಗೆ ಆ ಬಂಕರ್ ತಲುಪುತ್ತಾಳೆ. ಅಲ್ಲಿ ಅದ್ದೂರಿ ಸೌಲಭ್ಯಗಳು ಮತ್ತು ಶಸ್ತ್ರಾಸ್ತ್ರಗಳಿರುತ್ತವೆ. ಅಲ್ಲಿರುವ ಒಂದು ಡ್ರೋನ್ ಸಹಾಯದಿಂದ ಅವಳು ನಗರದ ಮೇಲೆ ಕಣ್ಣಿಡುತ್ತಾಳೆ. ಹೀಗೆ 2 ವರ್ಷಗಳು ಕಳೆಯುತ್ತವೆ. ಒಂದು ದಿನ ಅವಳ ನಾಯಿ ಕೂಡ ಅವಳನ್ನು ಬಿಟ್ಟು ಹೋಗುತ್ತದೆ. ಪ್ಯಾಮಿಲಾ ಏಕಾಂಗಿಯಾಗುತ್ತಾಳೆ. ಒಂದು ದಿನ ಡ್ರೋನ್ ಹಾರಿಸುತ್ತಿರುವಾಗ ಅವಳಿಗೆ ಎರಿಕಾ ಮದ್ಯ ಕುಡಿಯುತ್ತಾ ಕುಳಿತಿರುವುದು ಕಾಣಿಸುತ್ತದೆ. ಆದರೆ ಸಿಗ್ನಲ್ ಕೊಡುವಷ್ಟರಲ್ಲಿ ಡ್ರೋನ್ ಬ್ಯಾಟರಿ ಖಾಲಿಯಾಗಿ ವಾಪಸ್ ಬರುತ್ತದೆ. ಅದನ್ನು ಚಾರ್ಜ್ ಮಾಡಿ ಮತ್ತೆ ಕಳುಹಿಸಿದಾಗ ಅಲ್ಲಿ ಟಾಡ್, ಗೇಲ್, ಎರಿಕಾ ಮತ್ತು ಕ್ಯಾರೋಲ್ ಡ್ರೋನ್ ನೋಡಿ, ನಾವು ಒಳ್ಳೆಯವರು, ನಮಗೆ ಹೆದರಬೇಡಿ ಎಂದು ಬೋರ್ಡ್ ತೋರಿಸುತ್ತಿರುತ್ತಾರೆ. ಆದರೆ ಅಷ್ಟರಲ್ಲಿ ಮೆಲಿಸ್ಸಾ ಅಲ್ಲಿಗೆ ಬಂದು ಆ ಡ್ರೋನನ್ನು ಹೊಡೆದು ಉರುಳಿಸುತ್ತಾಳೆ. ಇದನ್ನು ಕಂಡು ಪ್ಯಾಮಿಲಾಗೆ ತುಂಬಾ ಬೇಸರವಾಗುತ್ತದೆ. ಆದರೆ ಈ ಜಗತ್ತಿನಲ್ಲಿ ಇನ್ನೂ ಕೆಲವು ಜನ ಬದುಕಿದ್ದಾರೆ ಎಂಬ ವಿಷಯ ಅವಳಿಗೆ ತಿಳಿಯುತ್ತದೆ. ಜನರು ಇನ್ನೂ ಬದುಕಿದ್ದಾರೆ ಮತ್ತು ಅವರು ಯಾವುದೇ ಮಾಸ್ಕ್ ಅಥವಾ ಸುರಕ್ಷತಾ ಕವಚ ಹಾಕಿಕೊಂಡಿಲ್ಲ ಎಂದರೆ ವೈರಸ್ ಪೂರ್ತಿ ಖಾಲಿಯಾಗಿದೆ ಎಂದು ಪ್ಯಾಮಿಲಾಗೆ ಅರ್ಥವಾಗುತ್ತದೆ. ಹಾಗಾಗಿ ಅವಳು ಬರೋಬ್ಬರಿ 3 ವರ್ಷಗಳ ನಂತರ ಆ ಬಂಕರ್ನಿಂದ ಹೊರಬರುತ್ತಾಳೆ ಮತ್ತು ಫಿಲಿಪ್ ಹಾಗೂ ಅವನ ಗ್ಯಾಂಗ್ ಇರುವ ಐಲ್ಯಾಂಡ್ ಕಡೆಗೆ ಹೊರಡುತ್ತಾಳೆ. ಕಥೆ ಮತ್ತೆ ಈಗಿನ ಸಮಯಕ್ಕೆ ಬರುತ್ತದೆ. ಇಲ್ಲಿ ಲೂಯಿಸ್ ಇನ್ನೂ ವಿಮಾನ ಹಾರಿಸುವುದನ್ನು ಕಲಿಯುತ್ತಿರುತ್ತಾನೆ. ಆಗ ಫಿಲಿಪ್ ಓಡಿ ಬಂದು, ಬಾರೋ ಮಗ, ನಿನಗೊಂದು ವಿಷಯ ತೋರಿಸ್ತೀನಿ ಎಂದು ಹೇಳಿ ಒಂದು ಅಸಲಿ ವಿಮಾನದ ಹತ್ತಿರ ಕರೆದುಕೊಂಡು ಹೋಗುತ್ತಾನೆ. ಅದನ್ನು ನೋಡಿ ಲೂಯಿಸ್ಗೆ ಖುಷಿಯಾಗುವ ಬದಲು ಭಯವಾಗುತ್ತದೆ. ಏನೋ ಇದು ಎಂದು ಕೇಳಿದರೆ, ಫಿಲಿಪ್, ಮಗ, ಈಗ ಕಾಲ ಬಂದಿದೆ, ನೀನು ಮೊದಲ ಸಲ ವಿಮಾನ ಹಾರಿಸಬೇಕು ಎನ್ನುತ್ತಾನೆ. ಲೂಯಿಸ್ ಗಾಬರಿಯಾಗಿ, ನೀನೇನಾದ್ರೂ ಬೆಳಗ್ಗೆ ಕುಡಿದಿದ್ದೀಯಾ
ನಾನು ಇದುವರೆಗೆ ಬರೀ ಸಿಮ್ಯುಲೇಟರ್ನಲ್ಲಿ ಮಾತ್ರ ಪ್ರಾಕ್ಟೀಸ್ ಮಾಡಿರೋದು ಎನ್ನುತ್ತಾನೆ. ಅದಕ್ಕೆ ಫಿಲಿಪ್, ಅದಕ್ಕೇನಂತೆ, ಹಾರಿಸೋದು ಕಲಿತಿದ್ದೀಯಲ್ಲ. ನೋಡು ಮಗ, ಕ್ಯಾರೋಲ್ ಮತ್ತು ಗೇಲ್ ಇಬ್ಬರು ಪ್ರೆಗ್ನೆಂಟ್ ಇದ್ದಾರೆ. ನೀನು ವಿಮಾನ ಹಾರಿಸಿಕೊಂಡು ಹೋದರೆ ದಾರಿಯಲ್ಲಿ ಯಾರಾದರೂ ಡಾಕ್ಟರ್ ಸಿಗಬಹುದು. ಆಗ ಮಗು ಹೆರಿಗೆ ಮಾಡಿಸಲು ನಮಗೆ ಸುಲಭವಾಗುತ್ತದೆ ಎಂದು ಸಮಾಧಾನ ಮಾಡುತ್ತಾನೆ. ಲೂಯಿಸ್ಗೂ ಇದು ಸರಿ ಅನಿಸಿ ಒಪ್ಪಿಕೊಳ್ಳುತ್ತಾನೆ. ಎಲ್ಲರೂ ಸೇರಿ ಲೂಯಿಸ್ಗೆ ಒಂದು ತಮಾಷೆಯ ಹಾಡು ಹಾಡಿ ಅವನ ಜೋಶ್ ಹೆಚ್ಚಿಸುತ್ತಾರೆ. ಮರುದಿನ ವಿಮಾನ ರನ್ವೇ ಮೇಲಿರುತ್ತದೆ. ಎಲ್ಲರೂ ಲೂಯಿಸ್ಗೆ ಧೈರ್ಯ ತುಂಬಿ ವಿಮಾನ ಹತ್ತಿಸುತ್ತಾರೆ. ಲೂಯಿಸ್ ಜೋಶ್ನಲ್ಲಿ ವಿಮಾನವನ್ನು ಹಾರಿಸುತ್ತಾನಾದರೂ ಸ್ವಲ್ಪ ದೂರ ಹೋಗುವಷ್ಟರಲ್ಲಿ ಬ್ಯಾಲೆನ್ಸ್ ತಪ್ಪಿ ವಿಮಾನ ನೇರವಾಗಿ ಹೋಗಿ ನೆಲಕ್ಕೆ ಅಪ್ಪಳಿಸುತ್ತದೆ. ಒಂದು ದೊಡ್ಡ ಸ್ಫೋಟವಾಗಿ ಲೂಯಿಸ್ ಅಲ್ಲೇ ಪ್ರಾಣ ಬಿಡುತ್ತಾನೆ. ಇದನ್ನು ನೋಡಿ ಫಿಲಿಪ್ ಅಚ್ಚರಿಗೊಂಡು, ಮಗ, ನೀನು ಹೇಳಿದ್ದು ಕರೆಕ್ಟ್, ನೀನು ವಿಮಾನ ಹಾರಿಸಲು ಇನ್ನೂ ರೆಡಿ ಇರಲಿಲ್ಲ ಎಂದು ಗೊಣಗುತ್ತಾನೆ. ಆಮೇಲೆ ಅವರೆಲ್ಲ ಲೂಯಿಸ್ಗೆ ಶ್ರದ್ಧಾಂಜಲಿ ಸಲ್ಲಿಸುತ್ತಾರೆ. ನೀನು ಹೀರೋ ಆಗೋಕೆ ಹೋಗಿ ಸುಮ್ಮನೆ ಪ್ರಾಣ ಕಳೆದುಕೊಂಡೆ, ಸುಮ್ಮನೆ ಬಾಯಿ ಮುಚ್ಚಿಕೊಂಡು ಕೂತಿದ್ದರೆ ಬದುಕಿರುತ್ತಿದ್ದೆ ಎಂದು ಫಿಲಿಪ್ ಹೇಳುತ್ತಾನೆ. ಲೂಯಿಸ್ ನೆನಪಿನಲ್ಲಿ ಒಂದು ರಾಕ್ ಶೋ ಮಾಡೋಣ ಎಂದು ಪ್ಲಾನ್ ಮಾಡಿ ಫಿಲಿಪ್ ದೊಡ್ಡ ದೊಡ್ಡ ಲೈಟ್ ಮತ್ತು ಸ್ಪೀಕರ್ಗಳನ್ನು ತರುತ್ತಾನೆ. ಅವನು ಕರೆಂಟ್ ಸ್ವಿಚ್ ಹಾಕಿದ ತಕ್ಷಣ ಎರಿಕಾ ಸಿಕ್ಕಿ ಹಾಕಿಕೊಂಡಿದ್ದ ಲಿಫ್ಟ್ ಕೂಡ ಕೆಲಸ ಮಾಡಲು ಶುರುವಾಗುತ್ತದೆ. ಎರಿಕಾ ಹೇಗೋ ಮಾಡಿ ಲಿಫ್ಟ್ನಿಂದ ಹೊರಬಂದು ಬಿಲ್ಡಿಂಗ್ ಒಳಗೆ ಹೋಗುತ್ತಾಳೆ. ಅಲ್ಲಿ ಫಿಲಿಪ್ ಸಿಗುತ್ತಾನೆ. ಅವನು ಅವಳನ್ನು ನೋಡಿ, ಬಾರಮ್ಮ ಬಾ, ನೀನು ಎಲ್ಲಾದರೂ ಚರಂಡಿಯಲ್ಲಿ ಬಿದ್ದಿರಬಹುದು ಅಂದುಕೊಂಡಿದ್ದೆವು ಎಂದು ಹೇಳಿ ಕಸ ಹಾಕಲು ಹೊರಗೆ ಹೋಗುತ್ತಾನೆ. ಎರಿಕಾ ಹಾಲ್ಗೆ ಬಂದಾಗ ಕ್ಯಾರೋಲ್ ಮತ್ತು ಗೇಲ್ ಅವಳನ್ನು ನೋಡಿ ಖುಷಿಯಿಂದ ಓಡಿ ಬರುತ್ತಾರೆ. ಅಷ್ಟರಲ್ಲಿ ಟಾಡ್ ಕೂಡ ಅಲ್ಲಿಗೆ ಬರುತ್ತಾನೆ. ಅವನು ತುಂಬಾನೇ ಸಿಟ್ಟಲ್ಲಿದ್ದ. ನೀನು ದಿನ ಕುಡಿದು ಎಲ್ಲೋ ಬಿದ್ದಿರುತ್ತೀಯಾ, ನಾವು ಇಲ್ಲಿ ನಿನಗೋಸ್ಕರ ಎಷ್ಟು ಚಿಂತೆ ಮಾಡ್ತಿದ್ವಿ ಗೊತ್ತಾ ಎಂದು ಬೈಯುತ್ತಾನೆ. ಎರಿಕಾ ನಿಜ ಹೇಳಲು ಹೋಗುವಷ್ಟರಲ್ಲಿ ಪ್ರಜ್ಞೆ ತಪ್ಪಿ ಬೀಳುತ್ತಾಳೆ. ಇವಳಿಗೆ ಕುಡಿಯೋಕೆ ದಾರು ತನ್ನಿ ಎಂದು ಕ್ಯಾರೋಲ್ ಕೂಗುತ್ತಾಳೆ. ಫಿಲಿಪ್ ಮದ್ಯದ ಬದಲು ಸಮುದ್ರದ ಉಪ್ಪು ನೀರು ತರುತ್ತಾನೆ. ಎರಿಕಾ ಅದನ್ನು ಕುಡಿದು ಉಗಿದು, ಲೇ ಎಮ್ಮೆಗಳೇ, ನಾನು 10 ದಿನದಿಂದ ಲಿಫ್ಟ್ನಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದೆ, ನನ್ನ ಕಾಲಿಗೆ ಗುಂಡು ಬಿದ್ದಿದೆ ಎಂದು ರೇಗುತ್ತಾಳೆ. ಇದನ್ನು ಕೇಳಿ ಎಲ್ಲರೂ ಶಾಕ್ ಆಗುತ್ತಾರೆ. ಇವತ್ತು ಫಿಲಿಪ್ ಲೈಟ್ ಆನ್ ಮಾಡದಿದ್ದರೆ ನಾನು ಸತ್ತು ಹೋಗ್ತಿದ್ದೆ ಎನ್ನುತ್ತಾಳೆ. ನಂತರ ಎರಿಕಾ, ಲೂಯಿಸ್ ಮತ್ತು ಮೆಲಿಸಾ ಎಲ್ಲಿ ಎಂದು ಕೇಳುತ್ತಾಳೆ. ಎಲ್ಲರೂ ಸುಮ್ಮನಾಗುತ್ತಾರೆ. ಫಿಲಿಪ್ ಏನೋ ಕಥೆ ಕಟ್ಟಲು ನೋಡುತ್ತಾನೆ, ಆದರೆ ಲೂಯಿಸ್ ಸತ್ತಿದ್ದಾನೆ ಎಂದು ಎರಿಕಾಗೆ ಅರ್ಥವಾಗುತ್ತದೆ. ವಿಮಾನ ಕ್ರ್ಯಾಶ್ ಆಗಿ ಸತ್ತ ಎಂದು ಕ್ಯಾರೋಲ್ ಹೇಳುತ್ತಾಳೆ. ಆಮೇಲೆ ಮೆಲಿಸ್ಸಾನನ್ನು ತೋರಿಸುತ್ತಾರೆ. ಮೆಲಿಸ್ಸಾ ಏನು ಮಾಡ್ತಾಳೋ ಎಂಬ ಭಯಕ್ಕೆ ಅವಳನ್ನು ಒಂದು ರೂಮಿನಲ್ಲಿ ಬಂಧಿಸಿಟ್ಟಿರುತ್ತಾರೆ. ಮರುದಿನ ಎರಿಕಾ ಮತ್ತು ಕ್ಯಾರೋಲ್ ಒಂದೇ ತರಹದ ಬಟ್ಟೆ ಹಾಕಿಕೊಂಡು ಫೋಟೋ ತೆಗೆಸಿಕೊಳ್ಳುತ್ತಾರೆ. ಆ ಫೋಟೋಗಳನ್ನು ನೋಡುವಾಗ ಕ್ಯಾರೋಲ್ ದೂರದಲ್ಲಿ ಕೆರೆಯ ಹತ್ತಿರ ಏನೋ ವಿಚಿತ್ರವಾದ ವಸ್ತು ಇರುವುದನ್ನು ಗಮನಿಸುತ್ತಾಳೆ. ನೋಡಿ, ಒಂದೊಂದು ಫೋಟೋದಲ್ಲಿ ಇದು ಜಾಗ ಬದಲಾಯಿಸುತ್ತಿದೆ, ಅಂದರೆ ಇದು ಚಲಿಸುತ್ತಿದೆ ಎಂದು ಎಲ್ಲರಿಗೂ ತೋರಿಸುತ್ತಾಳೆ. ಅದು ಏನು ಎಂದು ತಿಳಿಯಲು ಅವರೆಲ್ಲರೂ ವೇಷ ಬದಲಿಸಿಕೊಂಡು ಅಲ್ಲಿಗೆ ಹೋಗುತ್ತಾರೆ. ಆದರೆ ಅಲ್ಲಿ ಏನೂ ಇರುವುದಿಲ್ಲ. ಪಕ್ಕದಲ್ಲೇ ಒಂದು ಹಳೆಯ ಮನೆ ಇರುತ್ತದೆ. ಅಲ್ಲಿ ಹುಡುಕಿದಾಗ ಒಂದು ಯೋಧನ ಮುಖವಾಡ ಸಿಗುತ್ತದೆ. ಆ ಮನೆಯಲ್ಲಿರುವ ಸಾಮಾನುಗಳನ್ನು ನೋಡಿ, ಇದು ಖಂಡಿತ ಒಬ್ಬ ಹುಡುಗನ ಕೆಲಸ, ಅವನು ನಮ್ಮ ಮೇಲೆ ಕಣ್ಣಿಟ್ಟಿದ್ದಾನೆ ಎಂದು ಗೇಲ್ ಹೇಳುತ್ತಾಳೆ. ಫಿಲಿಪ್, ಅವನು ಬಹುಶಃ ಒಬ್ಬನೇ ಇರಬಹುದು, ಅವನಿಗೆ ನಮ್ಮ ಅವಶ್ಯಕತೆ ಇದೆ ಎಂದು ಹೇಳಿ ಅವನನ್ನು ಹೊರಗೆ ಕರೆಯಲು ಬೇರೆ ಬೇರೆ ಪ್ಲಾನ್ ಮಾಡುತ್ತಾನೆ. ಆದರೆ ಫಿಲಿಪ್ ಎಷ್ಟೇ ಕಸರತ್ತು ಮಾಡಿದರೂ ಆ ಹುಡುಗ ಮಾತ್ರ ಹೊರಗೆ ಬರಲೇ ಇಲ್ಲ. ಇತ್ತ ಕ್ಯಾರೋಲ್ ಮತ್ತು ಗೇಲ್ ಪ್ರೆಗ್ನೆಂಟ್ ಇದ್ದಿದ್ದರಿಂದ ಫಿಲಿಪ್ ಅವರನ್ನು ಸುರಕ್ಷಿತವಾಗಿ ಮನೆಗೆ ಬಿಟ್ಟು ಬಂದು ಮತ್ತೆ ಆ ಹುಡುಗನನ್ನು ಹುಡುಕಲು ಶುರು ಮಾಡುತ್ತಾನೆ. ಹುಡುಕಿ ಹುಡುಕಿ ಸಾಕಾಗಿ ಫಿಲಿಪ್ ಅಲ್ಲೇ ಕಾಡಿನಲ್ಲಿ ನಿದ್ದೆ ಮಾಡುತ್ತಾನೆ. ಮರುದಿನ ಬೆಳಿಗ್ಗೆ ಕ್ಯಾರೋಲ್ ಮತ್ತು ಗೇಲಾ ಹುಡುಗನಿಗಾಗಿ ಊಟ ತರುತ್ತಾರೆ. ಊಟವನ್ನು ಮನೆಯೊಳಗೆ ಇಟ್ಟು ಇವರು ವಾಪಸ್ ತಮ್ಮ ಬಿಲ್ಡಿಂಗ್ ಕಡೆಗೆ ಗಾಡಿಯಲ್ಲಿ ಹೊರಡುವಾಗ ಆ ಹುಡುಗ ಇವರ ಗಾಡಿಯ ಹಿಂದೆ ನೇತಾಡುತ್ತಿರುವುದು ಕಾಣಿಸುತ್ತದೆ. ಇದನ್ನು ನೋಡಿ ಮೂವರು ಕಿರುಚಾಡುತ್ತಾರೆ. ಮುಂದಿನ ಸೀನ್ನಲ್ಲಿ ಆ ಹುಡುಗ ಬಿಲ್ಡಿಂಗ್ನ ಉಯ್ಯಾಲೆಯಲ್ಲಿ ಆರಾಮಾಗಿ ಆಡುತ್ತಿರುತ್ತಾನೆ. ಎಲ್ಲರೂ ಅವನನ್ನೇ ಕುತೂಹಲದಿಂದ ನೋಡುತ್ತಿರುತ್ತಾರೆ. ಅವನ ಮುಖವಾಡ ಕಳಚಲು ಗೇಲ್ ಒಂದು ಪ್ಲಾನ್ ಮಾಡಿ ಪಿಜ್ಜಾ ತರುತ್ತಾಳೆ. ತಿಂಡಿ ಕಂಡ ಕೂಡಲೇ ಹುಡುಗನ ಬಾಯಲ್ಲಿ ನೀರು ಬಂದು ತಕ್ಷಣ ಮುಖವಾಡ ತೆಗೆಯುತ್ತಾನೆ. ಹೆಸರು ಕೇಳಿದರೂ ಅವನು ಏನು ಹೇಳದಿದ್ದಾಗ ಇವರೇ ಅವನಿಗೆ ಜಸ್ಪರ್ ಎಂದು ಹೆಸರಿಡುತ್ತಾರೆ. ಫಿಲಿಪ್ ಬಾಯಿ ಬಡ್ಕೊಂಡು, ಜಸ್ಪರ್ಗೆ ಯಾರೂ ಇಲ್ಲ, ಇವತ್ತಿನಿಂದ ನಾನೇ ಇವನ ಅಪ್ಪ, ಇವನ ಜವಾಬ್ದಾರಿ ನಂದು ಎಂದು ಹೇಳುತ್ತಾನೆ. ಫಿಲಿಪ್ ಜಸ್ಪರ್ ಜೊತೆ ಬೆರೆಯಲು ತುಂಬಾ ಟ್ರೈ ಮಾಡ್ತಾನೆ, ಆದರೆ ಜಸ್ಪರ್ ಮಾತ್ರ ಇವನಿಗೆ ಕಿಂಚಿತ್ತೂ ಕ್ಯಾರೆ ಎನ್ನದೆ ಸುಮ್ಮನೆ ಕೂತಿರುತ್ತಾನೆ. ಹೀಗಿರುವಾಗ ಒಂದು ದಿನ ಆಕಾಶದಲ್ಲಿ ಒಂದು ದೊಡ್ಡ ಉಲ್ಕೆ ತರಹದ ವಸ್ತು ಬೀಳುವುದು ಕಾಣಿಸುತ್ತದೆ. ಆದರೆ ಅದು ನಕ್ಷತ್ರವಲ್ಲ, ಬದಲಾಗಿ ಒಂದು ಸ್ಯಾಟಲೈಟ್ ಆಗಿತ್ತು. ಅದು ಹತ್ತಿರದ ಖಾಲಿ ಮನೆಗಳ ಮೇಲೆ ಬಂದು ಬೀಳುತ್ತದೆ. 6 ತಿಂಗಳು ಕಳೆದು ಹೋಗುತ್ತವೆ. ಈಗ ಜಸ್ಪರ್ ಮಾತಾಡಲು ಶುರು ಮಾಡಿದ್ದಾನೆ.
ಇತ್ತ ಕ್ಯಾರೋಲ್ ಮತ್ತು ಗೇಲ್ ಹೊಟ್ಟೆಗಳು ಫುಲ್ ಊದಿಕೊಂಡಿವೆ. ಡೆಲಿವರಿ ಟೈಮ್ ಹತ್ತಿರ ಬಂದಿದೆ. ಮೆಲಿಸ್ಸಾ ಕೂಡ ಈಗ ಸ್ವಲ್ಪ ಬುದ್ಧಿವಂತೆಯಾಗಿದ್ದಾಳೆ. ಹಾಗಾಗಿ ಟಾಡ್ ಅವಳನ್ನು ಮದುವೆಯಾಗಲು ಒಪ್ಪುತ್ತಾನೆ. ಮದುವೆ ಮುಗಿದು ಅವರಿಬ್ಬರು ಪರ್ಸನಲ್ ಆಗಿರೋಣ ಅನ್ನುವಷ್ಟರಲ್ಲಿ ಫಿಲಿಪ್ ಅಲ್ಲಿಗೂ ಟಪಕ್ಕಂತ ಬಂದು, ಬೇಗ ಬನ್ನಿ, ನಿಮಗೊಂದು ವಿಷಯ ತೋರಿಸಬೇಕು ಎಂದು ಎಲ್ಲರನ್ನೂ ಕರೆಯುತ್ತಾನೆ. ಫಿಲಿಪ್ ಹೇಳುತ್ತಾನೆ, ಕ್ಯಾರೋಲ್ ಡೆಲಿವರಿಯನ್ನು ನಾನೇ ಮಾಡ್ತೀನಿ, ಅದಕ್ಕಾಗಿ 6 ತಿಂಗಳಿಂದ ಪ್ರಾಕ್ಟೀಸ್ ಮಾಡ್ತಿದ್ದೀನಿ ಎಂದು ಒಂದು ಜೆಲ್ಲಿ ಒಳಗಿದ್ದ ಮಗುವಿನ ಬೊಂಬೆಯನ್ನು ತೆಗೆಯಲು ಹೋಗಿ ಪೂರ್ತಿ ರಂಪಾಟ ಮಾಡಿ ಆ ಬೊಂಬೆಯನ್ನು ಕೆಳಗೆ ಬೀಳಿಸುತ್ತಾನೆ. ಇದನ್ನು ನೋಡಿ ಎರಿಕಾ ಉಗಿಯುತ್ತಾಳೆ, ಲೇ, ನೀನು ಡೆಲಿವರಿ ಮಾಡೋದು ಬೇಡ, ಆ ಕೆಲಸ ನಾನು ಮಾಡ್ತೀನಿ. ನಿನಗೆ ಅಷ್ಟೊಂದು ಆಸೆ ಇದ್ದರೆ ನನಗೆ ಹೆಲ್ಪ್ ಮಾಡು ಸಾಕು ಎಂದು ಬೈಯುತ್ತಾಳೆ. ಅಷ್ಟರಲ್ಲೇ ಗೇಲ್ ಓಡಿ ಬಂದು, ನನಗೆ ಪೈನ್ ಶುರುವಾಗಿದೆ, ಬೇಗ ಏನಾದರೂ ಮಾಡಿ ಎಂದು ಕಿರುಚುತ್ತಾಳೆ. ಅವಳನ್ನು ಡೆಲಿವರಿ ರೂಮಿಗೆ ಕರೆದುಕೊಂಡು ಹೋಗುತ್ತಾರೆ. ನೋವಿನಿಂದ ಗೇಲ್ ಪ್ರಜ್ಞೆ ತಪ್ಪುತ್ತಾಳೆ. ಎರಿಕಾಗೆ ಏನು ಮಾಡಬೇಕೆಂದು ತಿಳಿಯದೆ ಬುಕ್ ಓದಲು ಶುರು ಮಾಡುತ್ತಾಳೆ. ಆಕ್ಸಿಜನ್ ಕೊರತೆಯಿಂದ ಹೀಗಾಗಿದೆ ಎಂದು ತಿಳಿದಾಗ ಅಲ್ಲಿ ಆಕ್ಸಿಜನ್ ಇಲ್ಲದಿದ್ದಕ್ಕೆ ಉಪ್ಪನ್ನು ಮೂಸಲು ಕೊಡುತ್ತಾರೆ. ಉಪ್ಪು ಮೂಸಿದ ತಕ್ಷಣ ಅವಳಿಗೆ ಪ್ರಜ್ಞೆ ಬರುತ್ತದೆ. ಆದರೆ ಮಗು ಹೊಟ್ಟೆಯಲ್ಲಿ ಉಲ್ಟಾ ಆಗಿರುವುದು ದೊಡ್ಡ ಸಮಸ್ಯೆಯಾಗುತ್ತದೆ. ಎಲ್ಲರೂ ಸೇರಿ ಎರಿಕಾಗೆ ಸಹಾಯ ಮಾಡಿ ನಿಧಾನವಾಗಿ ಮಗುವನ್ನು ಸರಿ ಮಾಡುತ್ತಾರೆ. ಈ ಗಲಾಟೆ ಬೇಡ ಅಂತ ಫಿಲಿಪ್ ಜಸ್ಪರ್ನನ್ನು ಕರೆದುಕೊಂಡು ವಾಟರ್ ಪಾರ್ಕ್ಗೆ ಹೋಗುತ್ತಾನೆ. ಅಲ್ಲಿ ದೂರದ ಬೆಟ್ಟದ ಹಿಂದೆ ದೊಡ್ಡ ಬೆಂಕಿ ಕಾಣಿಸುತ್ತದೆ. ಹತ್ತಿರ ಹೋಗಿ ನೋಡಿದರೆ ಅಲ್ಲಿ ನ್ಯೂಕ್ಲಿಯರ್ ಪವರ್ ಸ್ಟೇಷನ್ ಎಂದು ಬರೆದಿರುತ್ತದೆ. ಅದನ್ನು ಕಂಡ ಫಿಲಿಪ್ ಬೆಚ್ಚಿ ಬೀಳುತ್ತಾನೆ. ಅಲ್ಲಿಂದ ರೇಡಿಯೇಷನ್ ಹರಡುವ ಅಪಾಯ ಇತ್ತು. ಓಡಿ ಬಂದು ಎಲ್ಲರಿಗೂ ವಿಷಯ ತಿಳಿಸುತ್ತಾನೆ. ಮೆಲಿಸ್ಸಾ, ಇಲ್ಲಿ ಇರುವುದು ಸೇಫ್ ಅಲ್ಲ ಎಂದಾಗ ಎಲ್ಲರೂ ಲಗೇಜ್ ಪ್ಯಾಕ್ ಮಾಡಿ ಆ ಬಿಲ್ಡಿಂಗ್ಗೆ ಥ್ಯಾಂಕ್ಸ್ ಹೇಳಿ ಅಲ್ಲಿಂದ ಹೊರಡುತ್ತಾರೆ. ದಾರಿಯಲ್ಲಿ ಕ್ಯಾರೋಲ್ ಕಣ್ಣು ಬಿಟ್ಟಾಗ ಗಾಡಿ ಅಲುಗಾಡುತ್ತಿರುತ್ತದೆ. ಭೂಕಂಪ ಆಗ್ತಿದೆಯಾ ಎಂದು ಅವಳು ಫಿಲಿಪ್ನನ್ನು ಕೇಳುತ್ತಾಳೆ. ಫಿಲಿಪ್, ಏನೂ ಇಲ್ಲ, ಸುಮ್ಮನೆ ಮಲಗು ಎಂದರೂ ಕೇಳದೆ ಅವಳು ಬಾಗಿಲು ತೆಗೆದು ನೋಡಿದರೆ ಶಾಕ್ ಆಗುತ್ತಾಳೆ. ಈ ಬುದ್ಧಿ ಇಲ್ಲದವರು ಪೂರ್ತಿ ಮನೆಯನ್ನೇ ಗಾಡಿಯ ಮೇಲೆ ಎತ್ತಿಕೊಂಡು ಬಂದಿರುತ್ತಾರೆ. ಅದನ್ನು ಅವಳಿಗೆ ಹೇಳಿಯೇ ಇರುವುದಿಲ್ಲ. ಟಾಡ್ ಕಳೆದ 3 ಗಂಟೆಯಿಂದ ಬಸ್ ಓಡಿಸುತ್ತಿದ್ದರೂ ಎಲ್ಲಿಗೆ ಹೋಗಬೇಕು ಎಂಬ ಅರಿವು ಯಾರಿಗೂ ಇರುವುದಿಲ್ಲ. ರೇಡಿಯೇಷನ್ನಿಂದ ಬಚಾವಾಗಲು ಎಷ್ಟು ದೂರ ಹೋಗಬೇಕು ಎಂದು ತಿಳಿಯಲು ಒಂದು ಲೈಬ್ರರಿಗೆ ಹೋಗುತ್ತಾರೆ. ಅಲ್ಲಿ ಫಿಲಿಪ್ಗೆ ರೇಡಿಯೇಷನ್ ಅಳೆಯುವ ಮಿಷನ್ ಸಿಗುತ್ತದೆ. ಕನಿಷ್ಠ 100 ಮೈಲಿ ದೂರ ಹೋಗಬೇಕು ಎಂದು ಮೆಲಿಸ್ಸಾಗೆ ತಿಳಿಯುತ್ತದೆ. ಫಿಲಿಪ್, ನಾವು 200 ಮೈಲಿ ದೂರ ಹೋಗೋಣ ಎನ್ನುತ್ತಾನೆ. ಆಗ ಕ್ಯಾರೋಲ್ ಒಂದು ಪ್ರಶ್ನೆ ಕೇಳುತ್ತಾಳೆ. ಕ್ಯಾರೋಲ್ ಕೇಳುತ್ತಾಳೆ, ನಾವು ವಾಪಸ್ ಆ ಹಳೆಯ ಬಿಲ್ಡಿಂಗ್ಗೆ ಯಾವಾಗ ಹೋಗಬಹುದು ಅಂತ. ಅದಕ್ಕೆ ಎರಿಕಾ, ಇನ್ನೊಂದು 20,000 ವರ್ಷ ಬಿಟ್ಟು ಹೋಗಬಹುದು, ಆವಾಗಲೂ ಅಲ್ಲಿ ರೇಡಿಯೇಷನ್ ಇರುತ್ತೋ ಇಲ್ಲವೋ ಗ್ಯಾರಂಟಿ ಇಲ್ಲ ಅಂದಾಗ ಎಲ್ಲರೂ ದಬಾ ಅಂತ ಬಿದ್ದು ಹೋಗ್ತಾರೆ. ಟಾಡ್ ಹೇಳ್ತಾನೆ, ಹಾಗಾದರೆ ಈ ಪವರ್ ಪ್ಲಾಂಟ್ ಇಲ್ಲದ ಜಾಗಕ್ಕೆ ಎಲ್ಲಾದರೂ ಹೋಗೋಣ ಬನ್ನಿ ಅಂತ. ಅದಕ್ಕೆ ಎರಿಕಾ, ನಮ್ಮ ದೇಶದಲ್ಲಿ ಈ ನ್ಯೂಕ್ಲಿಯರ್ ಪ್ಲಾಂಟ್ಗಳು ಎಲ್ಲೆಂದರಲ್ಲಿ ಇವೆ, ನಾವು ಎಲ್ಲೇ ಹೋದರೂ ಈ ಅಪಾಯ ತಪ್ಪಿದ್ದಲ್ಲ ಅಂದಾಗ ಎಲ್ಲರಿಗೂ ಚಳಿ ಜ್ವರ ಬಂದಂತಾಗುತ್ತದೆ. ಆಗ ಗೇಲ್, ನೋಡೋಕೆ ಮೆಕ್ಸಿಕೋ ಸ್ವಲ್ಪ ಸೇಫ್ ಅನಿಸ್ತಿದೆ, ನಾವೆಲ್ಲ ಅಲ್ಲೇ ಹೋಗೋಣ ಅಂತ ಐಡಿಯಾ ಕೊಡ್ತಾಳೆ. ಇವರೆಲ್ಲರೂ ಲಗೇಜು ಸಮೇತ ಮೆಕ್ಸಿಕೋ ಕಡೆಗೆ ಹೊರಡ್ತಾರೆ. ಆದರೆ ಇವರ ಹಣೆಬರಹ ನೋಡಿ ಅಲ್ಲಿಗೆ ಹೋದ ಮೇಲೆ ಗೊತ್ತಾಗುತ್ತೆ ಅಲ್ಲಿದ್ದ ಪವರ್ ಪ್ಲಾಂಟ್ ಮೊದಲೇ ಬ್ಲಾಸ್ಟ್ ಆಗಿ ಅಲ್ಲಿನ ಕಥೆ ಮುಗಿದು ಹೋಗಿದೆ ಅಂತ. ಬೇರೆ ದಾರಿ ಇಲ್ಲದೆ ಮತ್ತೆ ಲಾಸ್ ಏಂಜಲೀಸ್ ಕಡೆಗೆ ಗಾಡಿ ತಿರುಗಿಸ್ತಾರೆ. ಆದರೆ ಅಲ್ಲೊಂದು ದೊಡ್ಡ ಡೇಂಜರ್ ಇತ್ತು, ಅದೇ ಮಾರ್ಕ್. ಅವನು ಇವರನ್ನು ಯಾವಾಗ ಬೇಕಾದರೂ ಮುಗಿಸಬಹುದು ಅನ್ನೋ ಭಯ. ಇನ್ನೊಂದೆಡೆ ಆ ಬಸ್ ಹಿಂದೆ ಇವರು ಎಳೆದುಕೊಂಡು ಹೋಗುತ್ತಿದ್ದ ಮನೆಯೊಳಗೆ ಫಿಲಿಪ್ ಒಂದು ಮೇಣದ ಬತ್ತಿ ಹಚ್ಚಿಟ್ಟಿರುತ್ತಾನೆ. ಗಾಡಿ ಗುಂಡಿಗೆ ಬಿದ್ದಾಗ ಆ ಬತ್ತಿ ಕೆಳಗೆ ಬಿದ್ದು ಮನೆಗೆ ಬೆಂಕಿ ಹತ್ತಿಕೊಳ್ಳುತ್ತೆ. ಯಾರಿಗೂ ಇದರ ಅರಿವೇ ಇರಲಿಲ್ಲ. ಇಡೀ ಸಿಟಿಯಲ್ಲಿ ಹೊಗೆ ಎಬ್ಬಿಸಿಕೊಂಡು ಗಾಡಿ ಓಡಿಸುತ್ತಾ ಇರುತ್ತಾರೆ. ಆ ಹೊಗೆಯನ್ನು ನೋಡಿ ಒಂದು ಅಪರಿಚಿತ ಗಾಡಿ ಇವರನ್ನು ಫಾಲೋ ಮಾಡಿಕೊಂಡು ಬರಲು ಶುರು ಮಾಡುತ್ತದೆ. ಇವರಿಗೆ ವಿಷಯ ಗೊತ್ತಾಗುವಷ್ಟರಲ್ಲಿ ಆ ಮನೆ ಪೂರ್ತಿ ಸುಟ್ಟು ಬೂದಿಯಾಗಿ ಹೋಗಿರುತ್ತೆ. ನಂತರ ಇವರೆಲ್ಲರೂ ಒಂದು ದೊಡ್ಡ ಯಾಟ್, ಐಷಾರಾಮಿ ಬೋಟ್ ಹುಡುಕಲು ಶುರು ಮಾಡ್ತಾರೆ. ಸಮುದ್ರದ ಮಧ್ಯಕ್ಕೆ ಹೋದರೆ ರೇಡಿಯೇಷನ್ ಭಯವೂ ಇಲ್ಲ, ಈ ಮಾರ್ಕ್ ಕಾಟವೂ ಇರಲ್ಲ ಅಂತ ಇವರ ಪ್ಲಾನ್. ಮೆಲಿಸ್ಸಾ ಕೂಡ ಇವರಿಗೆ ಸಹಾಯ ಮಾಡ್ತಾಳೆ. ಕೊನೆಗೂ ಒಂದು ಬೋಟ್ ಸಿಕ್ಕಿ ಎಲ್ಲರೂ ಅದರ ಮೇಲೆ ಹತ್ತುತ್ತಾರೆ. ಅಷ್ಟರಲ್ಲಿ ಆ ಅಪರಿಚಿತ ಗಾಡಿ ಅಲ್ಲಿಗೆ ಬಂದು ನಿಲ್ಲುತ್ತದೆ. ಅದರಿಂದ ಒಬ್ಬ ವ್ಯಕ್ತಿ ಇಳಿದು ಇವರ ಕಡೆಗೆ ನಡೆದು ಬರುತ್ತಾನೆ. ಅವನು ಬೇರೆ ಯಾರೂ ಅಲ್ಲ, ಅದೇ ಹಳೆ ಶತ್ರು ಮಾರ್ಕ್. ಮಾರ್ಕ್ ತನ್ನ ಗನ್ ತೆಗೆದು ಫಿಲಿಪ್ಗೆ ಗುರಿಯಿಟ್ಟು, ಮಗ, ಇವತ್ತು ನಿನ್ನ ಆಟ ಮುಗೀತು ಅಂತ ಅಬ್ಬರಿಸ್ತಾನೆ. ಎಲ್ಲರೂ ಪ್ರಾಣಭಯದಿಂದ ಗಡಗಡ ನಡುಗುತ್ತಿರುತ್ತಾರೆ. ಆದರೆ ಮಾರ್ಕ್ ಗುಂಡು ಹಾರಿಸುವ ಮೊದಲೇ ಹಿಂದಿನಿಂದ ಯಾರೋ ಅವನನ್ನೇ ಶೂಟ್ ಮಾಡಿಬಿಡ್ತಾರೆ. ಆ ಮಾರ್ಕ್ನನ್ನು ಶೂಟ್ ಮಾಡಿದ್ದು ಬೇರೆ ಯಾರೂ ಅಲ್ಲ, ಕಳೆದ ಕೆಲವು ತಿಂಗಳಿಂದ ಇವರನ್ನೇ ಹುಡುಕುತ್ತಿದ್ದ ಪ್ಯಾಮಿಲಾ.